ನಮ್ಮ ಹೆಸರು ಮಂಜುನಾಥ್ ಅಂತ, ಮೊಡಲಕುಂಟೆ ಗ್ರಾಮ, ಚಿಕ್ಕಬಳ್ಳಾಪುರ ತಾಲೂಕು. ಈಗ ನೀವು ಏನೆಲ್ಲ ಕೃಷಿ ಮಾಡ್ತಾ ಇದ್ದೀರಾ ಸರ್? ಹೆಚ್ಚಾಗಿ ದ್ರಾಕ್ಷಿ, ದಾಳಿಂಬೆ ಮತ್ತು ಹೂವು ಇಷ್ಟು ಬೆಳಿತೀವಿ. ಒಟ್ಟು ಎಷ್ಟು ಎಕರೆ ಜಮೀನಿದೆ ಸರ್ ನಿಮ್ಮದು? ನಮ್ಮದು ಒಂದು 100 ಎಕರೆ ಇದೆ. ಯಾವ ದ್ರಾಕ್ಷಿ ಇದು? ದ್ರಾಕ್ಷಿ ಬಂದು ದಿಲ್ಕುಶ್ ಅಂತ. ಇದು ನಾವು ಒಂದು 20 ವರ್ಷದಿಂದ ಬೆಳೀತಾ ಇದ್ದೀವಿ. ಇದು ಎಷ್ಟು ಎಕರೆ ಮಾಡ್ಕೊಂಡಿದ್ದಾರೆ ಸರ್? ಇದು ಇದೊಂದು 15 ಎಕರೆಯಲ್ಲಿದೆ. ಇದು ವರ್ಷಕ್ಕೆ 2 ಬೆಳೆ. ಇದು ಸೀಸನ್ನು. ಈಗ ಸ್ವಲ್ಪ ಕ್ರಾಪ್ ಚೆನ್ನಾಗಿ ಬರುತ್ತೆ. ಬ್ಯಾಕ್ ಕಟ್ಟಿಂಗ್ ಅಂತ ಇರುತ್ತೆ, ಅದರಲ್ಲಿ ಕ್ರಾಪ್ ಕಮ್ಮಿ ಇರುತ್ತೆ. ಇದು ಸುಮಾರು ಎಷ್ಟು ವರ್ಷದ ಆಗಿರ್ಬೋದು ಸರ್ ಇದು? ಇದು ಬಂದು 10 ವರ್ಷ ಆಗಿದೆ. ಚೆನ್ನಾಗಿ ಇದು ಮಾಡಿದ್ರೆ 80 kgವರೆಗೂ ಒಂದು ಬುಡದಲ್ಲಿ ತಗೊಬೋದು. 80 kgವರೆಗೂ ಬರುತ್ತೆ. ಮಾರ್ಕೆಟ್ ರೇಟ್ ಎಲ್ಲ ಏನು ಸಿಗುತ್ತೆ ಸರ್? ಸರ್ ಈಗ ಅದು ಡಿಪೆಂಡ್ ಅಪಾನ್ 20 ರೂಪಾಯಿಂದ ಹಿಡಿದು 70-80 ರೂಪಾಯಿವರೆಗೂ ಇರುತ್ತೆ. ಸ್ವಲ್ಪ ಸಿಗುತ್ತೆ ಸರ್, ಒಂದು ಆವ್ರೇಜ್ ಒಂದು 30-40 ರೂಪಾಯಿಗೆ ಮೋಸ ಇರೋದು. ಯಾವುದಕ್ಕೆಲ್ಲ ಹೋಗುತ್ತೆ ಸರ್ ಇದು? ಇದೆಲ್ಲ ತಿನ್ನೋದಕ್ಕೆ ಹೋಗೋದು. ಇದು ಸೀಡು, ಇದರಲ್ಲಿ ಸೀಡ್ ಇರುತ್ತೆ, ಚೆನ್ನಾಗಿರುತ್ತೆ ಸರ್, ತುಂಬ ಚೆನ್ನಾಗಿರುತ್ತೆ. ನಾವು ಕಟ್ಟಿಂಗ್ ಹಾಕಿದ್ಮೇಲೆ ಒಂದು 4.5 ಒಂದು 90-120 ದಿನಕ್ಕೆ ಬರುತ್ತೆ. ಮತ್ತು ರೋಗ ಮೈನು, ಇದರಲ್ಲಿ ಮೈನು ಡೌನಿ ಅಂತ ಬರುತ್ತೆ, ಅದು ನಾವು ಚೆನ್ನಾಗಿ ಕಾಪಾಡ್ಕೊಬೇಕು. ಈಗ ಬೇಸಿಗೆ ಇರೋದ್ರಿಂದ ಪೌಡ್ರಿನೂ ಬರುತ್ತೆ. ಅದೆಲ್ಲ ಮಾಡ್ಕೊಂಡು ಇದಾದಮೇಲೆ ಮಾರ್ಕೆಟ್ಗೆ ನಾವು ಮನೆಗೆ ತೋರಿಸ್ಬೋದು. ನೀರೆಲ್ಲ ಯಾವ ರೀತಿ ಕೊಡ್ತೀರಾ ಸರ್ ಇವಕ್ಕೆ? ಸರ್ ಇದೆಲ್ಲ ಡಿಪ್ರಿಗೇಷನ್ ಮಾಡಿದ್ದೀವಿ. ಈಗ ಎಲ್ಲ ಸ್ಪ್ರಿಂಕ್ಲರೇ, ದಿನ ಒಂದು 3 ಅವರ್ ನೀರು ಕೊಡ್ತಾ ಇದ್ದೀವಿ. ಈಗ ಸರ್ ಈಗ ಇಷ್ಟು ಚೆನ್ನಾಗಿ ಬೆಳೆ ಬಂದಿದೆ, ಇದಕ್ಕೆಲ್ಲ ಏನು ಕಾರಣ ಸರ್? ಯಾವ ಗೊಬ್ಬರ ಹಾಕ್ತಿದ್ದೀರಾ ನೀವು ನಿಮ್ಮ ತೋಟಕ್ಕೆ? ಇದಕ್ಕೆಲ್ಲ ನಾವು ಮೊದಲು ಬೇಸಲ್ ಡೋಸ್ ಕೊಡ್ತೀವಿ. ಕೊಟ್ಟಾಗ ಮತ್ತೆ ಬೇಸಲ್ ಡೋಸ್ಗೆ SOP ಅಂತ ಬರುತ್ತೆ, ಅದು ಕೊಡ್ತೀವಿ. SOP ಕೊಡೋದ್ರಿಂದ ಕಾಯಿ ದಪ್ಪ ಬರುತ್ತೆ, ಶೈನಿಂಗ್ ಬರುತ್ತೆ. ಅದರಿಂದ K+ ಅನ್ನೋ ಕಂಪ್ನಿದು ನಾವು ಯೂಸ್ ಮಾಡ್ತಾ ಇದ್ವಿ. ಇದು SOP ಅಂತ. ಇದು SOP ಅಂತ. ಇದ್ರ ಬಗ್ಗೆ ಹೇಗೆ ಗೊತ್ತಾಯಿತು, ಹೇಗೆ ತಿಳ್ಕೊಂಡ್ರಿ ಸರ್ ನೀವು? ಇಲ್ಲ, ಈಗ ನಾವು ಮೊದಲು ಬೇರೆ ಕಂಪ್ನಿ ಯೂಸ್ ಮಾಡ್ತಾ ಇದ್ವಿ. ಹಿಂಗೆ ಅಂಗಡಿಗೆ ಹೋದಾಗ ಇದು ನೋಡಿದಾಗ ಒಂದು ಸಾರಿ ಯೂಸ್ ಮಾಡಿದ್ವಿ, ಚೆನ್ನಾಗಿ ರಿಸಲ್ಟ್ ಬಂತು. ಸೊ ಯಾವಾಗಿಂದ ಇದನ್ನೇ ನಾವು ಯೂಸ್ ಮಾಡ್ತಾ ಇದ್ವಿ. ಸ್ಟಾರ್ಟಿಂಗ್ ಎಷ್ಟು ತರಿಸ್ಕೊಂಡ್ರಿ? ಎಷ್ಟಿಂದ? ನಾವು ಬಲ್ಕಾಗಿ ತೊಗೊತೀವಿ. ಒಂದು 10 ತೊಗೊಂಡಿದ್ದೆ. ಒಂದು ಸಾರಿ ಹಾಕ್ಬೇಕಂದ್ರೆ ನಮಗೊಂದು 10 ಬೇಕು. ಸೊ ಬೇಸಲ್ ಡೋಸ್ಗೆ ಎಲ್ಲ ಬೇಕು. ಆವಾಗ ಒಂದು 10 ತೊಗೊಂಡು SOP ತೊಗೊಂಡು, ಆಮೇಲೆ ಇದು SOP ಚೆನ್ನಾಗಿದ್ದಾಗ ಇವ್ರದ್ದು ಬೇರೆ ಪ್ರಾಡಕ್ಟ್ಸ್ ಏನಿದೆ ಅಂತ ನೋಡಿದಾಗ ಎಲ್ಲ ಸಿಕ್ತು. ಈಗ ಅವ್ರದ್ದೇ ಎಲ್ಲ ಯೂಸ್ ಮಾಡ್ತಾಯಿದ್ವಿ, K+ ಅನ್ನೋದನ್ನೇ ಯೂಸ್ ಮಾಡ್ತಾಯಿದ್ವಿ. ಸರ್ ಈ SOPನ ಯಾವ ಹಂತದಲ್ಲಿ ಹಾಕಬೇಕು? ಇದರಿಂದ ಏನೆಲ್ಲ ಗಿಡಕ್ಕೆ ಬೆನಿಫಿಟ್ಸ್ ಇದೆ? ಇದು ಮೊದಲು ಬೇಸಲ್ ಡೋಸ್ ಅಂದರೆ ಈಗ ಪ್ರೂನಿಂಗ್ ಮಾಡೋಕ್ಕೆ ಮುಂಚೆ ಗೊಬ್ಬರ ಎಲ್ಲ ಹಾಕ್ತೀವಲ್ಲ, ಕೊಟ್ಟಿಗೆ ಗೊಬ್ಬರ ಇದ್ರ ಜೊತೆ ಎಲ್ಲ ಸೇರಿಸಿ ಹಾಕ್ತೀವಿ. ಮತ್ತು ಇದಾದಮೇಲೆ ಒಂದು 3 ತಿಂಗಳಾದಮೇಲೆ ಮತ್ತೆ SOP ಇದು ಕೊಡೋದ್ರಿಂದ ಕಾಯಿ ದಪ್ಪ ಬರುತ್ತೆ, ಶೈನಿಂಗ್ ಬರುತ್ತೆ. ಸರ್ ಈಗ SOPನ ಒಂದು ಗಿಡಕ್ಕೆ ಎಷ್ಟು ಕೊಡಬೇಕು ಮತ್ತು ಎಲ್ಲಿವರೆಗೂ ಕೊಡಬೇಕು? ಅದು ಬೇಸಲ್ ಡೋಸ್ ಒಂದು 1/4 kg ಕೊಡಬೇಕು, ಅದೊಂದು 250 ಗ್ರಾಮ್ಸ್ ಕೊಡಬೇಕಾಗುತ್ತೆ. ಮತ್ತು ಒಂದು 90 ಡೇಸ್ ಆದಮೇಲೆ ಮತ್ತೆ ಒಂದು 250 ಗ್ರಾಮ್ಸ್ ಕೊಡಬೇಕಾಗುತ್ತೆ. ಅದು ಕೊಡೋದ್ರಿಂದ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಓಕೆ, ನೀವೀಗ ಎಷ್ಟು ವರ್ಷದಿಂದ ಈ K+Sನ ಯೂಸ್ ಮಾಡ್ತಿದ್ದೀರಾ ಸರ್? ನಾವು ಒಂದು 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಈಗೇನು ಅನ್ಸುತ್ತೆ ಸರ್ ರಿಸಲ್ಟ್ ಎಲ್ಲ ನೋಡ್ತಿದ್ರೆ? ಖುಷಿ ಆಗ್ತಾ ಇದೆ, ಒಳ್ಳೆ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೋದು ಅಂತ. ಓಕೆ ಸರ್, ಅದ್ರ ಜೊತೆಗೆ ಬೇರೆ ಇನ್ನೇನೆಲ್ಲ ಯೂಸ್ ಮಾಡ್ತೀರಾ ಸರ್ K+S ಅಲ್ಲೇ? K+S ಅಲ್ಲಿ ಈಗ ಇದು ಬಂದಿದೆ, 60-20 ಅಂತ ಬಂದಿದೆ. ಇದು ಹೂ ಗಿಡಕ್ಕೆ ಕೊಡೋದ್ರಿಂದ ಹೂವು ದಪ್ಪ ಮಗ್ಗು ಚೆನ್ನಾಗಿ ಬರುತ್ತೆ, ಶೈನಿಂಗ್ ಚೆನ್ನಾಗಿ ಬರುತ್ತೆ. ಇದನ್ನ ಯೂಸ್ ಮಾಡ್ಬೋದು. 620 ಮತ್ತು MKP ಅಂತಿದೆ. ಇದು 50-34. ಇದು MKP. ಇದು ಏನಕ್ಕೆ ಯೂಸ್ ಮಾಡ್ತೀರಾ ಸರ್? ಇದು ದ್ರಾಕ್ಷಿಗೆ ಯೂಸ್ ಮಾಡ್ತೀವಿ. ಇದು ದ್ರಾಕ್ಷಿಗೆ ಯೂಸ್ ಮಾಡ್ತೀರಾ? ಇದು ಸೇಮ್ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ತೀರಾ ಅಥವಾ ಇಲ್ಲ ಸಪ್ರೇಟ್ ಕೊಡ್ತೀವಿ? ಸಪ್ರೇಟ್. ಅದು SOP ಕೊಟ್ಟಾದ್ಮೇಲೆ ಈ MKP ಯಾವಾಗ ಕೊಡ್ತೀರಾ? ಇದು ಫಸ್ಟು SOP ಕೊಡ್ತೀವಿ. SOP ಕೊಟ್ಟ ಮೇಲೆ 19 ಹಾಲು ಯೂಸ್ ಮಾಡ್ತೀವಿ. NPK ಕೊಡ್ತೀರಾ? NPK 19 ಹಾಲು ಇದು ಕೊಟ್ಟರೆ ಚಿಗುರೆಲ್ಲ ಚೆನ್ನಾಗಿ ಬರುತ್ತೆ, ಇದು ಯೂಸ್ ಮಾಡ್ತೀವಿ. ಆಮೇಲೆ 50-34 ಯೂಸ್ ಮಾಡ್ತೀವಿ MKP. ಆಮೇಲೆ MKP ಯೂಸ್ ಮಾಡ್ತೀರಾ? MKP ಯೂಸ್ ಮಾಡ್ತೀವಿ. ಇದು ಲಾಸ್ಟಿಗೆ ಮತ್ತೆ SOP ಕೊಡ್ತೀವಿ. ಇದೆಲ್ಲ ಹಾಕೋದ್ರಿಂದ ನಿಮಗೆ ಒಳ್ಳೆ ಈಲ್ಡು ತುಂಬ ಚೆನ್ನಾಗಿ ಬರ್ತಾ ಇದೆ. ಖರ್ಚೆಲ್ಲ ಯಾವ ರೀತಿ ನಿಮಗೆ ಸೇವ್ ಆಗ್ತಿದೆ? ತುಂಬ ಖರ್ಚಿದೆಯಾ, ಹೇಗಿದೆ ಸರ್ ಇದು? ಇಲ್ಲ, ಅಗ್ರಿಕಲ್ಚರ್ ಅಂದರೆ ಖರ್ಚು ಇದೆ, ಪರವಾಗಿಲ್ಲ, ಯೂಸ್ ಮಾಡ್ಬೋದು. K+S ತುಂಬ ಚೆನ್ನಾಗಿದೆ. ನೀವು ಯೂಸ್ ಮಾಡ್ತಿದ್ದೀರಾ? ರಿಸಲ್ಟ್ ಚೆನ್ನಾಗಿದೆ. ನೀವು ಯೂಸ್ ಮಾಡ್ತಿದ್ದೀರಾ? ಈಗ ಬೇರೆ ರೈತರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಇದು ಯೂಸ್ ಮಾಡ್ಬೋದು, ಒಳ್ಳೆ ಕಂಪ್ನಿ, ಚೆನ್ನಾಗಿದೆ ಪ್ರಾಡಕ್ಟ್ಸ್. ಯೂಸ್ ಮಾಡೋದ್ರಿಂದ ತುಂಬ ರೈತರಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸರ್ ಇದು ಎಷ್ಟು ಎಕರೆಗೆ ಹಾಕಿದ್ದೀರಾ? ಇದು ಒಂದು 2 ಎಕರೆಗೆ ಯೂಸ್ ಮಾಡಿದ್ದೆ. ಹೇಗೆ ಬರ್ತಿದೆ ಸರ್? ಈಗ ತಾನೇ ಶುರು ಆಗಿದೆ ಹೂ ಬರಲಿಕ್ಕೆ? ಈಗ ಸ್ಟಾರ್ಟ್ ಆಗ್ತಾ ಇದೆ, ಇನ್ನೂ ಒಂದು ತಿಂಗಳಾಗುತ್ತೆ.
ಇದು K+S ಇದಕ್ಕೂ ಆಗ್ತಿದ್ದೀರಾ ಸರ್? ಹೌದು, ಇದಕ್ಕೆಲ್ಲ ಯೂಸ್ ಮಾಡ್ತೀವಿ. ಇದು 60-20 ಎಲ್ಲ ಯೂಸ್ ಮಾಡ್ತೀವಿ ಇದಕ್ಕೆ. ಹಾಂ, ಮುಂಚೆ ನೀವು K+ ಬಿಟ್ಟು ಮುಂಚೆ ಯೂಸ್ ಮಾಡ್ತಿದ್ರಲ್ವ ಬೇರೆ ಗೊಬ್ಬರ, ಅದಕ್ಕೂ ಈಗ K+Sಗೂ ಏನು ಡಿಫ್ರೆನ್ಸ್ ಕಾಣಿಸ್ತಿದೆ ಸರ್? ಅಲ್ಲ, ಇದರಲ್ಲಿ ಸ್ವಲ್ಪ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಚೆನ್ನಾಗಿ ಇದು ಬರುತ್ತಾ ಇದೆ. ಸ್ಟೆಮ್ಮು ಮತ್ತು ಸ್ಟೆಮ್ ಎಲ್ಲ ಹೂವು ಚೆನ್ನಾಗಿ ದಪ್ಪ ಎಲ್ಲ ಚೆನ್ನಾಗಿ ಬರುತ್ತೆ. ಒಟ್ಟು ಈ ಸೆಂಟೆಲ್ಲೋನ ನೀವು ಎಷ್ಟು ವರ್ಷದಿಂದ ಬೆಳಿತಿದ್ದೀರಾ ಸರ್? ನಾವು ಒಂದು 5 ವರ್ಷದಿಂದ ಬೆಳೀತಾ ಇದ್ದೀವಿ. 5 ವರ್ಷದಿಂದ ಬೆಳಿತಿದ್ದೀರಾ? ಈ ಸಲ ನಿಮಗೆ ಬೆಳೆ ಹೇಗಿದೆ ಅನ್ನಿಸ್ತಿದೆ ಸರ್? ಚೆನ್ನಾಗಿದೆ. ಈಗ ರೇಟ್ ಸ್ವಲ್ಪ ಕಡಿಮೆ ಇದೆ, ನೋಡಬೇಕು. ಅಂದರೆ ನೀವು ಈಗ ಹಬ್ಬ ಸೀಸನ್ ನೋಡಿಕೊಂಡು ಬೆಳಿತೀರಾ ಸರ್? ಯಾವ ಥರ? ಹೌದೌದು, ಹಬ್ಬ ಸೀಸನ್ ನೋಡ್ಕೊಂಡೆ ಹಾಕ್ತೀವಿ. ಹಬ್ಬ ಸೀಸನ್ ನೋಡ್ಕೊಂಡೇ ಹಾಕ್ತೀರಾ? ಬಟ್ ಈಗ ವರ್ಷ ಪೂರ್ತಿ ಒಂದೇ ಥರ ಆಗಿಬಿಟ್ಟಿದೆ. ಹಬ್ಬ ದಿನ ಸ್ವಲ್ಪ ಚೆನ್ನಾಗಿರುತ್ತೆ ರೇಟು.